ತ್ಯಾಗಿ ಹಿರೇಮಠದ ಚನ್ನಬಸವ ಶಾಸ್ತ್ರಿಗಳ ದರ್ಶನ ಕೃತಿ ಲೋಕಾರ್ಪಣೆಗೊಳಿಸಿದ್ದು ಸಂತೋಷ ತಂದಿದೆ. ಸಾರ್ವಜನಿಕರು ಕನ್ನಡಕ್ಕೆ ಗೌರವ ಸಲ್ಲಿಸುತ್ತಿರುವುದು ಈ ಕನ್ನಡ ಮಣ್ಣಿನ ಗುಣವಾಗಿದೆ. ಕಿಲ್ಲೆ ಬೃಹನ್ಮಠದ ಶ್ರೀಗಳು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರ ತ್ಯಾಗಿ ಹಿರೇಮಠದ ಚನ್ನಬಸವ ಶಾಸ್ತ್ರಿಗಳ ದರ್ಶನ ಕೃತಿ ಲೋಕಾರ್ಪಣೆಯನ್ನು ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೃತಿ ಪರಿಚಯಕಾರರಾಗಿ ಆಗಮಿಸಿದ ಹಿರಿಯ ಸಾಹಿತಿ ಅಯ್ಯಪ್ಪ ಉಡಾರವರು ಮಾತನಾಡಿ, ತ್ಯಾಗಿ ಚನ್ನಬಸವ ಶಾಸ್ತ್ರಿಗಳವರ ಕೃತಿ ರಚಿಸಿದ್ದು ಶ್ಲಾಘನೀಯ. ಇವರ ಆಗಿನ ಕಾಲದಲ್ಲಿ ಕನ್ನಡ ನಾಡು ನುಡಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. ಅದರಲ್ಲಿಯೂ ತ್ಯಾಗಿ ಚನ್ನಬಸವ ಶಾಸ್ತ್ರಿಗಳು ಅಷ್ಟೇ ಗಾಂಭೀರ್ಯತೆ, ಅದರ 2 ಪಟ್ಟು ಮಗುವಿನ ಮನಸ್ಸು ಉಳ್ಳವರಾಗಿದ್ದರು. ಪಂಚಾಂಗ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚನ್ನಬಸವ ಶಾಸ್ತ್ರಿಗಳು ಮುಂಚೂಣಿಯಲ್ಲಿದ್ದರು ಎಂದು ಹೇಳಿದರು. ಈ ಕೃತಿಯನ್ನು ಸಂಪೂರ್ಣ ಅಧ್ಯಯನ ಎಲ್ಲರಿಗೂ ಅವಶ್ಯವಿದೆ ಎಂದು ಹೇಳಿದರು. ಕೃತಿ ಲೋಕಾರ್ಪಣೆಗೊಳಿಸಿ ಧರ್ಮ ಸಂದೇಶ ನೀಡಿದ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀಗಳು, ಈಗಿನ ತಂತ್ರಜ್ಞಾನ ಕಾಲದಲ್ಲಿ ನಮ್ಮ ಆತ್ಮೀಯರಿಗೆ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನವಿರಬೇಕೆಂದರೆ ಆಗಿನ ಕಾಲದ ಹಿರಿಯರಿಗೆ ಅದೆಷ್ಟು ಕನ್ನಡಾಭಿಮಾನ ಇರಬಹುದು ಎಂದು ಲೆಕ್ಕಿಸಬೇಕಾಗುತ್ತದೆ. ದೇಶದಲ್ಲಿ ಬೇರೆ ಬೇರೆ ಭಾಷೆಗಳು, ನುಡಿಗಳು ಇರಬಹುದು, ಆದರೆ ಕನ್ನಡ ಎಂದಾಕ್ಷಣ ಜಗನ್ಮಾತ ಕನ್ನಡಾಂಬೆಯ ಮುಖವೇ ಎದುರಿಗೆ ಭಾಸವಾದಂತೆ ಭಾವನೆ ಬರುತ್ತದೆ. ಅಂದರೆ ಕನ್ನಡಕ್ಕೆ ಆ ಶಕ್ತಿ ಇದೆ ಎಂದು ಹೇಳಿದರು. ತ್ಯಾಗಿ ಚನ್ನಬಸವ ಶಾಸ್ತ್ರಿಗಳ ಸಮಯ ಪ್ರಜ್ಞೆ ಮತ್ತು ಪಂಚಾಂಗ ಜ್ಯೋತಿಷ್ಯ ನಿಪುಣರು, ಅವರ ನುಡಿಗಳ ಗಾಂಭೀರ್ಯತೆ ಮತ್ತು ಮಂತ್ರೋಪದೇಶ ಮಾಡುವಾಗ ಶಿಷ್ಯರಲ್ಲಿ ಇಟ್ಟಿರುವಂತಹ ಮಾತೃಹೃದಯ ಅವರಿಗಿರುವ ಅಮೂಲ್ಯ ಗುಣಗಳಾಗಿದ್ದವು ಎಂದು ಹೇಳಿದರು. ಇಂಥವರ ಕೃತಿಯನ್ನು ಒಬ್ಬ ಮಹಿಳೆ ಕಷ್ಟಪಟ್ಟು ಅವರ ಸಾಹಿತ್ಯ ಸಂಪತ್ತನ್ನು ಸಂಗ್ರಹಿಸಿ ರಚಿಸಿ ಲೋಕಾರ್ಪಣೆಗೊಳಿಸುತ್ತಿರುವುದು ನಮಗೆ ಸಂತೋಷ ತಂದಿದೆ ಎಂದು ನುಡಿದರು. ಪ್ರಾರ್ಥನಾ ಗೀತೆಯಾಯಿತು, ನಂತರ ನಾಡಗೀತೆಗೆ ನಾವೆಲ್ಲರೂ ಕೂಡ ನಿಂತು ನಾಡಮಾತೆ ಭುವನೇಶ್ವರಿಗೆ ಎದ್ದು ಕೈ ಜೋಡಿಸಿ ಆ ಗೀತೆಯನ್ನು ಕೇಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಶ್ರೀಯುತ ದಂಡಪ್ಪ ಬಿರಾದರವರು, ಶ್ರೀಮತಿ ರೇಖಾ ಬಡಿಗೇರವರು, ನಮ್ಮ ಅಯ್ಯಪ್ಪ ಪಿಗ್ಗಳಿಯಾಳವರು, ಇನ್ನೂ 4-5 ಮಂದಿ ಹೆಜ್ಜೆ ಹಾಕಿ ಕನ್ನಡ ಭವನಕ್ಕೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾಡಗೀತೆ ಪ್ರಾರಂಭ ಆಯಿತು. ಅವರು ಎಲ್ಲಿ ಪಾದಾರ್ಪಣೆ ಮಾಡಿದರೆ ಅಲ್ಲೇ ನಿಂತುಕೊಂಡರು. ಯಾಕೆ ಅಂತ ತಿಳ್ಕೊಂಡು ಕೇಳಿದರೆ, ಆ ನಾಡ ಗೀತೆಯ ಝೇಂಕಾರದ ಧ್ವನಿ ಶಬ್ದವು ಕರ್ಣಕ್ಕೆ ತಾಕಿ ಅವರು ಹೆಜ್ಜೆಯನ್ನು ಸಾಗಿಸಲಾರದೆ ಅಲ್ಲೇ ನಿಂತುಕೊಂಡು ಆ ನಾಡಗೀತೆಗೆ ವಂದನೆಯನ್ನು ಸಲ್ಲಿಸಿದರು ಅವರೆಲ್ಲರೂ. ಇದು ಅಭಿಮಾನ, ಪ್ರೀತಿ, ವಾತ್ಸಲ್ಯ ನಾಡಿನ ಬಗ್ಗೆ ಇರುವುದಾದರೆ, ಆಗಿನ ಸಂದರ್ಭದಲ್ಲಿ ಸುಮಾರು 40-50 ವರ್ಷಗಳ ಹಿಂದೆ 40-50 ವರ್ಷಗಳ ಹಿಂದೆ ನಮ್ಮ ತ್ಯಾಗಿ ಹಿರೇಮಠದ ಚನ್ನಬಸವ ಶಾಸ್ತ್ರಿಗಳವರು ಮನೆಯ ಒಂದು ಬಳಗದವರಿಗೆ ಅಷ್ಟೇ ಬೇಕಾಗಲಿಲ್ಲ, ಇಡೀ ಜಿಲ್ಲೆಯಾದ್ಯಂತ ಅವರು ಜ್ಯೋತಿಷ್ಯದ ಮೂಲಕವಾಗಿ ಜನರಿಗೆ ಚಿರಪರಿಚಿತರಾಗಿ ಶುಭೋದಯ ಪಂಚಾಂಗ ಕರ್ತರಾಗಿ ನೊಂದವರ, ಬೆಂದವರ, ಬಸವಳಿದವರ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ದೂರಗೊಳಿಸುವಂತಹ ಜ್ಯೋತಿಷ್ಯ. ಶಾ ಅಂದರೆ ಕತ್ತಲೆ, ಜೋ ಅಂದರೆ ಜ್ಯೋತಿ ಅಂದರೆ ಬೆಳಕು. ಅವರಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಕತ್ತಲೆಯನ್ನು ಕಳೆದು ಬೆಳಕಿನ ಮಾರ್ಗವನ್ನು ತೋರಿಸುವುದರ ಜೊತೆಯಲ್ಲಿ ಅನೇಕ ಭಾಮಿನಿ ಷಟ್ಪದಿಯಲ್ಲಿ, ವಾರ್ತಿಕ ಷಟ್ಪದಿಯಲ್ಲಿ ಪುರಾಣಗಳನ್ನು ರಚಿಸಿ ಆ ಅಮರವಾಣಿ ಗೌರಿಶಂಕರ ಮುದ್ರಣಾಲಯದಿಂದ ಮುದ್ರಿತಗೊಂಡಿರುವಂಥ ಅಮರವಾಣಿ ಪ್ರೆಸ್ಸಿನಲ್ಲಿ ಅನೇಕ ಪಾಕ್ಷಿಕವಾಗಿ ಅದು ಬಿಡುಗಡೆಗೊಳ್ತಾ ಇತ್ತು ಪತ್ರಿಕೆ, ನೆನಪಿದೆ ಸ್ವಲ್ಪ. ಅವರಲ್ಲಿ ಅಂಕಣಗಳನ್ನು ಕೊಟ್ಟು ಕನ್ನಡದ ಕಂಪನ್ನು ಹರಿಸಿ ಈ ಸಮಾಜದಲ್ಲಿ ಆಗಿನ ಆ ಸಂದರ್ಭದಲ್ಲಿ ನಮ್ಮ ತ್ಯಾಗಿ ಹಿರೇಮಠದ ಚನ್ನಬಸವ ಶಾಸ್ತ್ರಿಗಳು, ವೀರಶೈವ ಬೋರ್ಡಿಂಗ್ನಲ್ಲಿರ್ತಕ್ಕಂಥ ಮಂಗಾಪುರ ಮ್ಯಾಗೇರಿ ಮಠದ ಚಂದ್ರಶೇಖರ ಶಾಸ್ತ್ರಿಗಳವರು, ನಮ್ಮ ದೇವರಾಜ್ ಶರ್ಮಾ, ವೀರಭದ್ರ ಶರ್ಮಾ ಅವರು, ಆಮೇಲೆ ನಮ್ಮ ಗೌರಿಶಂಕರ ಮುದ್ರಣಾಲಯದ ಇನ್ನೊಬ್ಬರು ಇದ್ದರು, ಅವರ ಹೆಸರು ಭಾಳ ಚೆನ್ನಾಗಿದೆ. ಅವರು ನಮ್ಮ ಶಾಂತರಸರ ಸಮಪಾಲಿನವರು ಕನ್ನಡದ ಕಂಪನ್ನು ಜಿಲ್ಲೆಯಲ್ಲಿ
ಹರಡಿರುವಂತಹದರಲ್ಲಿ ಇವರ ಪಾತ್ರವು ಕೂಡ ಅಗಮ್ಯವಾಗಿತ್ತು ಅನ್ನುವಂತಹ ಮಾತನ್ನ ನಮ್ಮ ಚನ್ನಬಸವ ಶಾಸ್ತ್ರಿಗಳ ಬಗ್ಗೆ ಹೇಳಬೇಕಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಶ್ವನಾಥ ಶಾಸ್ತ್ರಿ ಅಭಿಯಂತರರು, ಇನ್ಫೋಸಿಸ್ ಕಂಪನಿ ಬೆಂಗಳೂರು, ಗುರಪ್ಪ ನಾಗಪ್ಪ ಪಾಟೀಲ್ ಹಿರೇನಂದೂರು, ವಿಜಯಲಕ್ಷ್ಮಿ ಗಚ್ಚಿನಮಠ, ಕೇದಾರನಾಥ ಸ್ವಾಮಿ ಚಾಗಿ ಹಿರೇಮಠ ಹೈದರಾಬಾದ್, ಪಂಪಮ್ಮ ಅಮರಣ್ಣಗೌಡ ಹೆಂಬೆರಾಳ್, ಸರ್ವಮಂಗಳ ಸಕ್ರಿ, ರೇಖಾ ಬಡಿಗೇರ್, ಡಾಕ್ಟರ್ ಬಿ ವಿಜಯರಾಜೇಂದ್ರ, ಡಾಕ್ಟರ್ ದಂಡಪ್ಪ ಬಿರಾದಾರ್, ರಾವುತ್ ರಾವ್ ಬರೂರ್ ಹಾಗೂ ಹಿರಿಯ ಸಾಹಿತಿಗಳು, ಕಲಾವಿದರು, ಕಲಾಭಿಮಾನಿಗಳು, ತ್ಯಾಗಿ ಹಿರೇಮಠದ ಕುಟುಂಬದ ಸರ್ವ ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು.